ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ರೋಗಿಗಳು ಸತ್ತರೂ ಡಾಕ್ಟರ್ಗಳಿಗೆ ಕೇಳೋರಿಲ್ಲ. ಕೋಲಾರ ಸರ್ಕಾರಿ ಆಸ್ಪತ್ರೆಗೆ ರೋಗಿಗಳು ಹೋದರು. ಮಧ್ಯಾಹ್ನ 1 ಗಂಟೆಗೆ ಡಾಕ್ಟರ್ ಊಟಕ್ಕೆ ಹೋದರೆ ಸಾಯಂಕಾಲ 5 ಗಂಟೆಯಾದರೂ ಬರಲ್ಲ. ರೋಗಿಗಳು ಆಸ್ಪತ್ರೆಗೆ ಬಂದು ಸತ್ರು ಡಾಕ್ಟರ್ ಬರಲ್ಲ. ಯಾಕಂದ್ರೆ ಡಾಕ್ಟರ್ ಮಲಗಿರುವಾಗ ಎಬ್ಸಿದ್ರೆ ಡಾಕ್ಟರ್ ಬೈತಾರಂತೆ. ಈ ಮಾತು ಡಾಕ್ಟರ್ ಅವರ ಧರ್ಮಪತ್ನಿ ಹೇಳ್ತಾ ಇರೋದು. ಆರೋಗ್ಯ ಸಚಿವರ ಕ್ಷೇತ್ರ ಎಂದೇ ಹೆಸರುವಾಸಿಯಾಗಿರುವ ಕೋಲಾರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಗತಿ ಇದು. ಇದು ಕೋಲಾರದಿಂದ ಬಂದೆ ನವಾಜ್ ರವರ ವರದಿ. मैडम है रे आपका डॉक्टर देखते कर बोले नहीं देखते कर बोले वो इंजेक्शन तुम्हें देने काम है तुम्हारा इंजेक्शन देना काम है तुम्हारा उनको उनका देने का है बुला उनको नहीं मैं समाधान में तो मैं तुम सोतो मैं समाधान में है क्या समाधान में तो बोलो क्या देखते तुम्हें एक मशीन नहीं मिलते दवाखाने में अंदर मारे पेशेंट आप कौन नहीं बोलो क्या ना अगर न्यू कोट डॉक्टर हो जाए क्यों ना न्यू आगे डॉक्टर है नहीं बहुत त्रास होने लगे दिए आज संध्या में कर बिना हिसाब के देंगे ಅಲ್ರಿ ಮೇಡಮ್ ಡಾಕ್ಟರ್ 1 ಗಂಟೆಗೆ ಹೋಗ್ಯಾರ್ರಿ ಮನಿಗೆ 5 ಗಂಟೆ ಆದ್ರೂ ಪೇಷಂಟ್ ಏನ್ ಮಾಡ್ಬೇಕ್ರಿ ಬಂದ ಸುಮಾರು ಪಡಿ ಮಿನಿಸ್ಟರ್ ಕ್ಷೇತ್ರ ಹೇಗಿರ್ಬೇಕು ಆ ಕಡೆ ಹಾಸ್ಪಿಟಲ್ ಹೇಗಿರ್ಬೇಕು ಇಲ್ಲಿ ಬರೀ ಸಾಯವ ಹೆಚ್ಚಿದ್ರಿ ಡಾಕ್ಟರ್ ಬರಬಾರ್ದು ಅನ್ನೋ ಆಳಿಸ್ಬಿಟ್ಟಿರ್ತೀನಿ ಬಡು ಮಂದಿ ಹಾಗೆ ಯಾರು ಬರಂಗಿಲ್ಲ ಇಲ್ಲಿ ನೋಡಕ್ ಲಾಸ್ಟಿಗೆ ಸಾಯವ ಅಂತ ಬರ್ತಾರೆ ಎಷ್ಟು ಗಂಟೆಗೆ ಹೋಗ್ಯಾರ್ರಿ ಮನ್ಯಾಗ ಡಾಕ್ಟ್ರು 3 ಗಂಟೆ ಹೋಗ್ಯಾರ್ರಿ ಮತ್ 1 ಗಂಟೆ ಹೋಗ್ಯಾರಂದ್ರ 3 ಗಂಟೆಗೆ ಹೋಗ್ಯಾರ್ರಿ ಈಗ ನೀವು ಫೋನ್ ಹಚ್ಚಿದ್ರೇನ್ರಿ ಅವ್ರಿಗೆ ಏನ್ ರೆಸ್ಪಾನ್ಸ್ ಮಾಡಾಕತ್ತಾರ ಇಲ್ರಿ ರಿಸೀವ್ ಮಾಡಾಕತ್ತಿಲ್ಲ ಯಾರು ಅದಾರ್ರಿ ಈಗ ಪಾಟೀಲ್ ಅದಾರ್ರಿ ಈಗ ಅವ್ರು ಬರೋ ಮಟ್ಟ ಪೇಷಂಟ್ ಯಾರು ನೋಡ್ತಾರ್ರಿ ನೀವು ನೋಡ್ತಿರೋ ಅವ್ರ ಬಂದು ಟ್ರೀಟ್ಮೆಂಟ್ ಮಾಡ್ಬೇಕ್ರಿ ಈಗ ಪೇಷಂಟ್ ನರಳಾಗತೈತ್ರಿ ಈಗ ಅದಕ್ಕೆ ನೀವೇನ್ ಮಾಡ್ತೀರಿ ಏನ್ ಪೇಷಂಟ್ ಸಾಯನ ಡಾಕ್ಟರ್ ಬರ್ತಾರೋ ಹೆಂಗ್ರಿ ಈಗ ನೀವೇ ಡಾಕ್ಟರ್ ಆಗಿಬಿಡ್ರಿ ಅವರ ಇದಾಗ ಬಿಡಕ್ ಕುಂದ್ರನಕ್ ಹಂಗ ಮಾಡಿ ಹಿಂಗಾದ್ರೆ ಹೆಂಗ್ರಿ ನೀವೇ ಚೆಕ್ ಮಾಡಿದ್ರೆ ಅವ್ರು ಹಾಕಿರ್ಬೇಕ್ರಿ ಹಾಸ್ಪಿಟಲ್ಗೆ ಮೇಡಮ್ ಡಾಕ್ಟರ್ ಆಗಿಲ್ಲ ಅಂದ್ರೆ ಜನ ಯಾರಿಗೆ ನಂಬರ್ ಬರ್ಬೇಕಿಲ್ಲ ಆ ಪೇಮೆಂಟ್ ಸರ್ಕಾರ ಹಾಕಿ ಕೊಡ್ತೈತೇನ್ರಿ ಅವ್ರಿಗೆ ಈಗ ನಾನು 2-3 ಸಲ ಹಾಕಿರೋದು ಹಾಗಾಗತ್ತಿಲ್ಲ ಇದೇ ಸಲ ಇದೇ ತರಿ ಆಗ್ತೈತಿ ತಾಸತ್ರ ನೀವು ಬಂದ್ ದವಾಖಾನೆಗೆ 1 ತಾಸ ಆದ್ರೂ ಡಾಕ್ಟರ್ ಯಾರು ನೋಡಿಲ್ಲೇನ್ರಿ ಪೇಷಂಟ್ ಅವರು ಮೇಡಮ್ ಅವ್ರು ನೋಡ್ತೇವೆ ಅಂದ್ರೆ ಜ್ವರ ಅದಾವು ಇದ್ದಾಳೆ ಗುಳಿಗೆ ಕೊಡ್ರಿ ಇದು ತಗೊಂಡಾರೆ ಕೊಟ್ಟಾರೇನ್ರಿ ಇಂಜೆಕ್ಷನ್ ಗುಳಿಗೆ ಏನಾದ್ರೂ ಮೇಡಮ್ ಅವ್ರ ಗುಳಿಗೆ ಕೊಟ್ಟಾರಿ ಇಂಜೆಕ್ಷನ್ ಕೊಟ್ಟಿಲ್ರಿ 1 ತಾಸಿಂದ ನರಳಾಕತ್ತಾರೇನ್ರಿ ಅವ್ರು ಏನ್ ಆಗ್ತೈತ್ರಿ ನಮ್ಗ ನಾನು ನೋಡ್ರಿ ಹೊಟ್ಟಾಗ ಸಂದಾಸಿದ್ದು ಒಟ್ಟು ಹಚ್ಚಿಲ್ಲ ನಮ್ಮ ನೀರು ತಿಂದದ್ದು ಹೊಟ್ಟೆ ಹೋಗ್ತೈತಿ ಹಾಟ್ ಹೋಗ್ತೈತಿ ಕಾಲು ಮಾಡಿವು ತಟ್ಟಿಸ್ ಹೋಗ್ತಾವು ಯಾವತ್ತು ಜ್ವರ ಇರ್ತಾವು ಜ್ವರ 1 ವಾರ ಕಮ್ಮಿ ಅದು ಸಂದಾಸಿದ್ದು ಡಾಕ್ಟರ್ ಯಾರು ನೋಡಿಲ್ಲೇನ್ರಿ ಬಂದ್ ನಿಮ್ಗ ಅಲ್ರಿ ಇಲ್ಲಿ ಅವ್ರು ಡಾಕ್ಟರ್ ಯಾರು ನೋಡಿಲ್ಲೇನ್ರಿ 2 ತಾಸ ಆತ್ರಿ ನೀವು ಬಂದ 1.5 ತಾಸ ಆತು ಯಾರು ನೋಡಿಲ್ಲ ಬಂದು ಅವ್ರು ಇಲ್ಲ ಇಲ್ಲಿ ಹೊತ್ತೇಲಿ ಬಂದು ನೋಡ್ತಾರೆ ಮನೆಗೆ ಹೋಗಿ ತೊಡಕಲ್ಲ ಎಷ್ಟು ಗಂಟೆಗೆ ಬಂದಿರಿ ನೀವು 4 ಗಂಟೆಗೆ ಬಂದಿರಿ मैं 4 बजे हूँ क्या हो रहा तुम्हारे पेशेंट को वो ठंडा से ये बैठा हूँ कौन भी डॉक्टर ने नहीं डॉक्टर चक्कर कर बोले तो क्या बोल रहे हैं उन्होंने चेक कर इंजेक्शन करी थी भाई हाँ तकलीफ है अभी डॉक्टर नहीं चाह रहे कहते भी जगह डॉक्टर घर को पेशेंಟ್ ನೀವು ಏನಾಗಬೇಕ್ರಿ ಮಗ ಆಗ್ಬೇಕ್ರಿ ಏನಾಗೈತ್ರಿ ಅವ್ರಿಗೆ ಆರಾಮಿಲ್ಲ ಸೀರಿಯಸ್ ಅದಾರ ಒಂದ್ 5 ತಿಂಗಳು ಆತ್ರಿ ಹಾ ಇವತ್ತು ಕರ್ಕೊಂಡ್ ಬಂದಿದೀವಿ ಅವ್ರು ಮನೇಲಿ ಇದ್ರಿ ಅವ್ರು ಮಿಸ್ಸಸ್ ಏನಂತ ಆಮೇಲೆ 1 ಗಂಟೆ ಬಿಟ್ಟು ಬರ್ರಿ
ಯಾರು ಮಿಸ್ಸಸ್ ಅಂದ್ರಿ? ಅವರು ಡಾಕ್ಟರ್ ಮಿಸ್ಸಸ್. ಡಾಕ್ಟರ್ ಮಿಸ್ಸಸ್ ಏನ್ರಿ 1 ಗಂಟೆಗೆ ಬಂದಾರವ್ರು ನಿದ್ದೆ ಮಾಡಕತ್ತಾರ ಬರ್ದಲತ್ತಂದ್ರು. ಎಬ್ಸಿರತ್ ನಾ ಅಂದೆ, ಅವ್ರೇನಂದ್ರು ಬೈತಾರ. ಎಬ್ಸಿದ್ರ ಪೇಷಂಟ್ ನೋಡಕ್ ಎಬ್ಸಿದ್ರ ಬೈತಾರತ್ತಂದ್ರು ಅವ್ರ ಮಿಸ್ಸಸ್ ಅವ್ರ. ನೀವು ಇಲ್ಲಿ ಬಂದ್ 2 ತಾಸ 3 ತಾಸ ಆತ್ರಿ? ಒಂದ್ ತಾಸ. 1 ತಾಸ ಆತ್ರಿ. ಇನ್ನವರಿಗೆ ಬಂದಿಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.